ಸೊ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ರಿಸೆಪ್ಷನ್ ಡೇ. ಎಲ್ಲಗೆ ಹಿಂಗೆ ರೆಡಿಯಾಗಿದ್ದೀನಿ ಗೈಸ್. ಒಂದೇ ಒಂದು ಬೊಟ್ಟು ಬೇರೆ ತಂದಿಲ್ಲ. ಸೊ ಹಿಂಗೆ ಸೊ ಹುಡುಗಿನೆಲ್ಲ ಬಿಟ್ಬಿಟ್ಟು ಬಂದಿದ್ವಲ್ಲ, ಒಂದ್ಸಲಿ ರೆಡಿಯಾಗಿ ಮೇಲೊಂದ್ಸಲಿ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಪಾಪುಗೆ ಫೀಡ್ ಮಾಡಿಬಿಟ್ಟು ಮಲಗಿಸ್ಬಿಟ್ಟು ಅಮ್ಮ ಇತ್ತು. ಸೊ ನಾವು ಮೇಲೊಂದ್ಸಲಿ ನೋಡ್ಕೊಂಡು ಬರೋಣ ರೆಡಿಯಾಗಿದ್ದಾಳ ಅಂತ ಹೇಳ್ಬಿಟ್ಟು ಬಂದ್ವಿ. ಅಷ್ಟರಲ್ಲಿ ಇನ್ನೂ ರೆಡಿಯಾಗಿರಲಿಲ್ಲ. ಹಾಗೆ ಒಂದು ಸೆಲ್ಫಿ ತೊಗೊಳ್ಳೋಣ ಬಾ ಅಂತ ಹರೀಶ ಹೇಳಿದ್ರು. ಸೊ ಹಾಗಾಗಿ ಕ್ಯಾಮ್ರಾ ಕೊಟ್ಟಿದ್ದೀವಿ. ಇನ್ನೂ ರೆಡಿ ಮಾಡ್ತಾಯಿದ್ರಲ್ವ, ಅದಕ್ಕೆ ಕೆಳಗಡೆ ಬಂದುಬಿಟ್ವಿ. ಅಷ್ಟರಲ್ಲಿ ಮದುವೆ ಅಂದರೆ ಗೊತ್ತೇ ಇರುತ್ತೆ ನಿಮಗೆ, ನೆಂಟರು, ಫ್ಯಾಮಿಲಿ, ಫ್ರೆಂಡ್ಸು, ಅವ್ರ ಜೊತೆ ಹರಟೆ ಹೊಡೆಯೋದು, ಅವ್ರ ಬಗ್ಗೆ ಇವ್ರ ಬಗ್ಗೆ, ಏನು ಹಂಗಾಗಿದೆಯಾ, ಪಾಪು ಹಿಂಗಿದೆ, ಸಣ್ಣ ಆಗ್ಬಿಟ್ಟಿದ್ಯಾ, ಏನು ಮಾಡ್ತಾಯಿದ್ಯಾ, ಏನು ತಿಂತಾಯಿದ್ಯಾ ಇದೆ. ಆ್ಯಕ್ಚುಲಿ ನಾನು ಸಣ್ಣ ಆಗ್ಬಿಟ್ಟಿದ್ದೀನ ಗೈಸ್, ನೀವೇ ಹೇಳಿ. ನಮ್ಮ ಮನೆ ಫುಲ್ಲೆಲ್ಲ ಅದನ್ನೇ ಹೇಳಿರೋದು, ಯಾಕೆ ಸಣ್ಣ ಆಗ್ಬಿಟ್ಟಿದ್ಯಾ. ಅಷ್ಟರಲ್ಲಿ ಇನ್ನೊಂದ್ಸಲಿ ಮೇಲಿಗೆ ಬಂದ್ವಿ. ಅವ್ರು ರಿಸೆಪ್ಷನ್ಗೆಲ್ಲ ರೆಡಿ ಮಾಡಿ ನಿಲ್ಲಿಸಿದ್ದಾರೆ. ಹೇಗೆ ಕಾಣ್ತಾ ಇದ್ದಾಳೆ ನಮ್ಮ ಹುಡುಗಿ. ಮತ್ತು ಮೀನ್ಸ್ ಇವಾಗ ನಮ್ಮ ಅಕ್ಕನ ಮಗಳು ನನಗೆ ಮಗಳಾಗ್ತಾಳೆ, ಅವರು ಹಳಿ ಆಗ್ತಾರೆ ನೋಡಿ. ನನಗಾಗಲೇ ಹಳಿಯ ಮಗಳು ಬಂದಿದ್ದಾರೆ. ಸೊ ಅದನ್ನೇ ಯಾವಾಗಲೂ ನಮ್ಮ ಕಾವೇ ಹೇಳ್ಕೊಂಡು ನಗ್ತಾ ಇರ್ತಾಳೆ, ನಿನ್ಗೆ ಅಳಿಯನ್ ನೋಡು, ನಿನ್ನ ಅಳಿಯನ್ ನೋಡು ಅಂತ ಹೇಳ್ಬಿಟ್ಟು. ಸೊ ಅಷ್ಟರಲ್ಲಿ ನಮ್ಮಮ್ಮ ಊಟ ಮಾಡ್ಕೊಂಬಂದ್ಬಿಡೋಣ ಬಾ ಅಂತೇಳ್ಬಿಟ್ಟು ಪಾಪು ಎದ್ದೋಳಷ್ಟರಲ್ಲಿ ಅಂತ ಊಟಕ್ಕೆ ಬಂದ್ವಿ. ಊಟ ಅಂತೂ ಸಕ್ಕತ್ತಾಗಿ ಮಾಡಿಸಿದ್ರು ಗೈಸ್. ತುಂಬ ದಿನ ಆಗಿತ್ತು ಮದುವೆ ಊಟ ಮಾಡಿ. ಸೊ ಇಲ್ಲಿ ಯಾರೋ ಅಲ್ಲ, ನಮಗೆ ಗೊತ್ತಿರೋರೊಬ್ಬರು ಮಾತಾಡ್ಸೋಕ್ಕೆ ಬಂದರು. ಅವ್ರ ಜೊತೆ ಮಾತಾಡಿಕೊಂಡು ಒಂದು ಕ್ಲಿಪ್ಪಿಂಗ್ಸ್ ತೊಗೊತಾ ಇದ್ದೀನಿ. ಮಸಾಲೆ ದೋಸೆ ಮದುವೆ ಊಟ ತಿಂದೇ ತುಂಬ ದಿನ ಆಗಿತ್ತಲ್ವ. ಸೊ ಚೆನ್ನಾಗಿ ತಿಂದ್ಬಿಟ್ಟು ತೃಪ್ತಿಯಾಗಿ ತಿಂದು ಬಂದೆ. ಸೊ ನೀವು ಕೇಳ್ಬೋದು ಎಲ್ಲ ತಿಂತಾಯಿದ್ದೀರಾ ಅಂತೇಳ್ಬಿಟ್ಟು. ಎಸ್, ಹೆಸ್ರುಬೇಳೆ ತಿಂದಿಲ್ಲ ನಾನು, ಬೇಬಿಕಾರ್ನ್ ತಿಂದಿಲ್ಲ, ಆಲೂಗಡ್ಡೆ ಪಲ್ಯ ತಿಂದಿಲ್ಲ, ಇನ್ನು ಮಿಕ್ಕಿದೆಲ್ಲ ತಿಂದೆ. ಊಟ ಎಲ್ಲ ಮಾಡ್ಕೊಂಡು ಬಂದು ಇವಾಗ ನಮ್ಮ ಮನೆಯವ್ರು ಕೇಕ್ ತಂದಿದ್ದಾರೆ. ಕೇಕ್ ಕುಯ್ಸೋಕೆ ಹೋಗಬೇಕು. ನನ್ನ ಮಗ ಯಾಕೋ ಅನ್ಕಂಫರ್ಟಬಲ್ ಆಗಿಬಿಟ್ಟಿದ್ದಾನೆ. ಸೊ ನಮ್ಮ ಅತ್ತೆ ಮನೆಗೆ ಬೇರೆ ಹೋಗಿ ಬಂದ್ವಲ್ಲ, ಸೊ ಅವನಿಗೆ ಜಾಸ್ತಿ ರಿಸ್ಕ್ ಆಗೋಯ್ತು ಅಂತ ಅನ್ನಿಸ್ತೈತೆ. ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ದಾನೆ. ಅದಕ್ಕೆ ರೂಮಿಗೆ ಬಂದೆ, ಸ್ವಲ್ಪ ಫೀಡ್ ಮಾಡಿಬಿಟ್ಟು ಮಲಗಿಸ್ಬಿಟ್ಟು ಹೋಗೋಣ ಅಂತ. ಪಾಪು ಮಲ್ಕೊಳ್ಳಿಲ್ಲ, ಅವನು ಆಗ್ತಾನೆ ಮಲ್ಕೊಂಡಿದ್ದಿದ್ನಲ್ಲ. ಸೊ ಅಮ್ಮ ಅಂತೂ ನಾನು ನೋಡ್ಕೊತಾ ಇರ್ತೀನಿ, ನೀವು ಹೋಗ್ಬಿಟ್ಟು ಬನ್ನಿ ಕೇಕ್ ಕೊಯ್ಸ್ಬಿಟ್ಟು ಅಂತ ಹೇಳ್ಬಿಟ್ಟು ಅಂದರು. ನಮ್ಮ ಅಮ್ಮನ ಬಿಟ್ಬಿಟ್ಟು ಬಂದೆ. ಆ ಬ್ಲಾಸ್ಟರ್ನ ನಾವು ಮೂರು ಜನ ಟ್ರೈ ಮಾಡಿದ್ವಿ, ಆ ಬ್ಲಾಸ್ಟೇ ಆಗ್ತಾ ಇರಲಿಲ್ಲ. ಆಮೇಲೆ ನಮ್ಮ ಮನೆಯವ್ರು ಜೋರಾಗಿ ಪಟ್ ಅಂತ ಅನಿಸಿದ್ರು. ಆವಾಗ ಬ್ಲಾಸ್ಟ್ ಆಯಿತು. ಸೊ ಕೇಕೆಲ್ಲ ಕುಯ್ಸ್ಬಿಟ್ಟು ಕೆಳಗಡೆ ಬಂದ್ವಿ. ಆ್ಯಕ್ಚುಲಿ ಅವನು ಅನ್ಕಂಫರ್ಟಬಲ್ ಅನ್ನೋದಕ್ಕಿಂತ ಅವನಿಗೆ ನಾವು ಮಲ್ಕೊಳ್ಳೋಕ್ಕೆ ತೊಟ್ಲನ್ನ ರೂಢಿ ಮಾಡಿ ಅವನು ತೊಟ್ಲು ತೂಗಿದ್ರೇ, ಚೆನ್ನಾಗಿ ತೂಗಿದ್ರೇ ಕಣ್ಣು ತುಂಬ ನಿದ್ದೆ ಮಾಡೋದು. ಹಾಗಾಗಿ ಅವನು ಮಲ್ಕೊಳ್ಳೋಕೆ ಒದ್ದಾಡ್ತಾ ಇದ್ದ ಅಷ್ಟೇ. ಅವನ್ನ ಮೇಲ್ಗಡೆ ಕರ್ಕೊಬಂದು ನಾವು ರಿಸ್ಕೇ ಕೊಟ್ಟಿಲ್ಲ. ಅವನ್ನ ಜಾಸ್ತಿ ಎತ್ಕೊಳ್ಳೋದು, ಅವ್ರವ್ರ ಕೈಲಿ ಕೊಡೋದು ಅದನ್ನು ಏನೂ ಮಾಡಿಲ್ಲ ನಾವು. ಒಂದು ರೂಮಲ್ಲಿ ಕ್ಲೀನಾಗಿ ಒಂದು ಬಟ್ಟೆ ಹಾಕ್ಸ್ಬಿಟ್ಟು ಮಲಗಿಸ್ಬಿಟ್ಟಿದ್ವಿ. ಆ್ಯಕ್ಚುಲಿ ಈ ಮದುವೆಗೆ ಬರಲೇಬೇಕಿತ್ತು. ನಮ್ಮ ಭಾವ ಇಲ್ಲ ಅಂತಂದರೆ ನಮ್ಮ ಅಕ್ಕ ಬೇಜಾರು ಮಾಡ್ಕೊತಿದ್ರು ಅಂತ ಒಂದೇ ಒಂದು ಕಾರಣಕ್ಕೆ ಬಂದಿದ್ದು. ಈ 4 ತಿಂಗಳು ಮಗು ಇಟ್ಕೊಂಡು ನೀವು ಬರಬೇಕಿತ್ತ ಅಂತ ಯಾರಾದರೂ ಅಂದ್ಕೊಂಡ್ರೆ. ಸೊ ಎಸ್, ನನಗೆ ಅಕಸ್ಮಾತ್ ನಾನು ಈ ಬಾಣಂತಿ ಆಗಿರಲಿಲ್ಲ ಅಂತಂದರೆ ನಾನು ಎಷ್ಟು ಓಡಾಡಬೇಕಿತ್ತು ಈ ಮದುವೆಯಲ್ಲಿ ಅಂತ ಹೇಳಿದ್ರೆ, ನನ್ನದೇ ಎಲ್ಲ ಮುಂದೆ ಇರಬೇಕಿತ್ತು. ಏನು ಮಾಡೋಕ್ಕಾಗಲ್ಲ. ಇವಾಗ ಬಾಣಂತಿ ಅಂತ ಹೇಳ್ಬಿಟ್ಟು ನನ್ನ ಕೈಲಿ ಎಷ್ಟು ಸಿಂಪಲಾಗಿ ರೆಡಿ ಆಗಬೇಕೋ ಅಷ್ಟು ಸಿಂಪಲಾಗಿ ರೆಡಿಯಾಗಿದ್ದೀನಿ. ಆ್ಯಕ್ಚುಲಿ ನೀವು ಬಾರ್ಡರ್ ಸೀರೆ ಹಾಕ್ಕೋಬೋದಿತ್ತಲ್ವ ಅಂತ ಕೇಳ್ಬೋದು. ಬಾರ್ಡರ್ ಸೀರೆ ಹಾಕ್ಕೊಂಡ್ರೆ ನನಗೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅನ್ನೋದು ನನಗೆ ಗೊತ್ತಿತ್ತು. ಹಾಗಾಗಿ ನಾನು ಎಷ್ಟು ಸಿಂಪಲ್ ಸ್ಯಾರೀಸ್ ತೊಗೋಬೋದೋ ಅವನ್ನ ಎತ್ಕೊಂಡು ಮೇಂಟೈನ್ ಅಷ್ಟು ಸಿಂಪಲ್ ಸ್ಯಾರಿ ತೊಗೊಂಡು, ಅದಕ್ಕೋಸ್ಕರ ನಾನು ಸಿಂಪಲ್ ಸ್ಯಾರಿ ತೊಗೊಂಡು ವೇರ್ ಮಾಡಿರೋದು. ನೀವು ಏನು ಈ ಥರ ಸಿಂಪಲ್ ಸ್ಯಾರಿ ಹಾಕ್ಕೊಂಡಿದ್ದಾಳೆ ಅಂತ ಅಂದ್ಕೊಳ್ತೀರಾ ಅಂತ ಹೇಳ್ಬಿಟ್ಟು ಇದನ್ನು ಕ್ಲಾರಿಟಿ ಕೊಡ್ತಾಯಿದ್ದೀನಿ. ನಂಗೆ ಬಾರ್ಡರ್ ಸೀರೆ ಇದ್ದಾವೆ ಮನೇಲಿ, ಬಟ್ ದೊಡ್ಡ ಸೀರೆ ಎಲ್ಲ ಉಟ್ಕೊಂಡು ನನಗೆ ಮೇಂಟೈನ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ತೆಳ್ಳು ಸೀರೆಗಳನ್ನ ತೊಗೊಂಡೆ. ಸೊ ಇಲ್ಲಿ ರಿಸೆಪ್ಷನ್ ಎಲ್ಲ ಆದಮೇಲೆ ಮದುವೆ ಹೆಣ್ಣು ಮತ್ತು ಗಂಡಿಗೆ ಕಂಕಣ ಕಟ್ತಾರೆ ನಮ್ಮ ಕಡೆ. ನಾಳೆ ಮದುವೆ ಅಂತ ಅಂದರೆ ಇವತ್ತು ಸೋದ್ರ ಮಾವನ ಕೈಲಿ ಕಂಕಣ ಕಟ್ತಾರೆ. ಅದೇ ಎಲೆ ಅರಿಶಿನ ಕುಂಕುಮ ಹಾಕ್ಬಿಟ್ಟು ಕೈಗೆ ಕಂಕಣ ಇರುತ್ತಲ್ವ, ಅದನ್ನು ಕಟ್ಟಿಬಿಟ್ಟು ಕರ್ಚೀಫಲ್ಲಿ ಕ್ಲೀನಾಗಿ ಕ್ಲೋಸ್ ಮಾಡ್ತಾರೆ. ಇವರು
ಕಟ್ತಾ ಇರೋರು ನಮ್ಮ ಕಾವ್ಯ ಇದ್ದಾರಲ್ಲ ಅವ್ರ ಅಮ್ಮನ ತಮ್ಮ. ನಮ್ಮ ಅವ್ರ ಅಣ್ಣ ಒಬ್ಬರಿದ್ದಾರೆ, ತಮ್ಮ ಒಬ್ಬರಿದ್ದಾರೆ. ಯಾರು ಬೇಕಾದರೂ ಆಗ್ಬೋದು, ಸೋದ್ರ ಮಾವ. ಇದನ್ನೆಲ್ಲ ನೋಡಿದ್ರೆ ನನ್ನ ಮದುವೆ ನೆನಪಾಗ್ತಾಯಿತ್ತು. ಇದೆಲ್ಲ ಶಾಸ್ತ್ರ ನಾನು ಮಾಡಿಸ್ಕೊಂಡೆ ಅಲ್ವಾ, ಎಷ್ಟು ಖುಷಿ ಇತ್ತು ನನಗೆ ಅವತ್ತು ಅಂತ ಹೇಳ್ಬಿಟ್ಟು. ಸೊ ನಾನು ಹೋಗಿರಲಿಲ್ಲ ಆ್ಯಕ್ಚುಲಿ. ನಾನು ಕೆಳಗಡೆ ಮಲ್ಕೊಂಬಿಟ್ಟಿದ್ದೆ. ನಾನು ಬಾಬುನಾಮ ಏನದು ಮಲ್ಗಿಸ್ಕೊಂಡು ಮಲ್ಕೊಂಬಿಟ್ಟಿದ್ದೆ. ಹರೀಶ ತೊಗೊಂಡು ಬಂದಿರೋ ಕ್ಲಿಪ್ಪಿಂಗ್ ಇದು ಆ್ಯಕ್ಚುಲಿ. ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಇಲ್ಲಿಂದನೇ ಅವ್ರಿಗೆ. ಸೊ ಇಲ್ಲೆಲ್ಲ ಕಂಕಣ ಕಟ್ತಾ ಇದ್ದಾರೆ. ಸೊ ಒಂದು ಕಡೆ ಮಗಳನ್ನ ಕಳಿಸೋ ಮಗಳು ಮದುವೆ ಮಾಡ್ತಾಯಿದ್ದೀವಿ ಅನ್ನೋ ಖುಷಿ, ಇನ್ನೊಂದು ಕಡೆ ಮಗಳು ಇನ್ಮೇಲೆ ನಮ್ಮ ಮನೇಲಿ ಇರಲ್ಲ ಅನ್ನೋ ದುಃಖ. ಎರಡು ನಮ್ಮ ಅಕ್ಕ ಬಾವಂಗೆ. ಆ್ಯಕ್ಚುಲಿ ನಮ್ಮ ಅಕ್ಕಂಗಿಂತ ನಮ್ಮ ಭಾವ ನಮ್ಮ ಕಾವಿನ ಮೇಲೆ ತುಂಬ ಆಸೆ ಇಟ್ಕೊಂಡೈತೆ. ಅವಳು ಅಷ್ಟೇ, ಅಪ್ಪ ಅಂತಂದರೆ ತುಂಬ ಪ್ರೀತಿ ಅವಳಿಗೆ. ಅಚ್ಚುಮೆಚ್ಚು ಮುದ್ದಿನ ಮಗಳು ಅವಳು, ಒಬ್ಬಳೇ ಮಗಳು. ಈ ಕಂಕಣ ಕಟ್ಬೇಕಾದ್ರೆ ನೋಡ್ತಿದ್ರೆ ವೀಡಿಯೋನ, ನನ್ನ ಮದುವೆಲಿ ನಮ್ಮ ಮಾಮ ಅಲ್ಲಿ ಕಟ್ತಾ ಇದ್ದಾರಲ್ವ, ಅವರು ನಮ್ಮ ಅಮ್ಮನ ತಮ್ಮ ಅವರು. ಸೊ ನಮ್ಮ ಕಡೆ ಏನೇ ಯಾರದೇ ಮದುವೆ ಆಗಲಿ ನಮ್ಮೂರಲ್ಲಿ ಫಸ್ಟ್ ಮೀನ್ಸ್ ಊರಿನ ಯಜಮಾನರು ಅನ್ನೋ ಥರ ಅವ್ರನ್ನೇ ಕರೆದು ಎಲ್ಲ ಥರ ಶಾಸ್ತ್ರನೂ ಅವ್ರ ಕೈಲೇ ಮಾಡಿಸೋದು, ಯಾರದೇ ಮದುವೆ ಆಗಲಿ. ಸೊ ಒಂದು ನ್ಯಾಯ ತೀರ್ಮಾನ ಮಾಡ್ತಾರೆ. ಹಳ್ಳಿ ಸೈಡ್ ಗೊತ್ತಿರುತ್ತೆ, ಒಂದು ಯಜಮಾನರು ಈಗ ಏನಂತಾರೆ, ಒಂದು ನ್ಯಾಯ ತೀರ್ಮಾನ ಮಾಡ್ತೀವಿ, ಒಂದು 4 ಜನನ ಕರ್ಕೊಂಡೋಗಿ ತೀರ್ಪು ಕೊಡ್ತೀವಿ ಅನ್ನೋ ಥರ ಇದು ಮಾಡ್ತಾರಲ್ಲ, ಆ ಥರ ನಮ್ಮ ಮಾಮ. ನಮ್ಮ ಮದುವೆಲಿ ಏನಾಗೋಯ್ತು ಅಂತಂದರೆ, ನಮ್ಮ ಮದುವೆ ಲಾಕ್ಡೌನಲ್ಲಿತ್ತು. ನಮ್ಮ ಮದುವೆ ಆದ ನಾಳೆಗೆ ಅವ್ರ ಊರಲ್ಲಿ ಬಸವ ಬರೋದಿತ್ತು. ಸೊ ಹಾಗಾಗಿ ನಮ್ಮ ಮಾಮ ಎಷ್ಟು ಫಾಸ್ಟಾಗಿ ಕಟ್ಟಿಸ್ಬಿಡ್ತು ಅಂದರೆ ಕಂಕಣ. ನಾನು ಇನ್ನೂ ರಿಸೆಪ್ಷನ್ಗೆ ನಿಂತಿರಲಿಲ್ಲ, ಆವಾಗಲೇ ಕಂಕಣ ಕಟ್ಟಿಸ್ಬಿಡ್ತು. ಸೊ ಅವತ್ತು ಮಾತ್ರ ಚೆನ್ನಾಗಿ ಬೈಕೊಂಡಿದ್ದೀನಿ ನಮ್ಮ ಮಾಮಂಗೆ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಮ್ಮ ಕಡೆ ಕಂಕಣ ಶಾಸ್ತ್ರ ಎಲ್ಲ ಆದಮೇಲೆ ಬಳೆ ಶಾಸ್ತ್ರ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಮಲ್ಕೋಬೇಕಾದ್ರೆ ಭತ್ತ ಎಲ್ಲ ಕುಟ್ಬಿಟ್ಟು ಅಕ್ಷತೆ ಮಾಡಿಬಿಟ್ಟು ಆಮೇಲೆ ಕಂಕಣ ಕಟ್ತೀವಿ. ಇವರು ಅಕ್ಷತೆ ಭತ್ತ ಏನು ಕುಟ್ಟಲ್ಲ ಇಲ್ಲಿ. ನನ್ನ ಮದುವೆಲಿ ಭತ್ತ ಎಲ್ಲ ಕೊಟ್ಟಿದ್ರು. ಆ್ಯಂಡ್ ನಮ್ಮ ಮದುವೆಲಿ ನಾವು ಬಳೆ ಶಾಸ್ತ್ರ ಕೂಡ ಮದುವೆ ಚೌಟ್ರಿಲೇ ಇಟ್ಕೊಂಡಿದ್ವಿ. ಇವರು ಬಳೆ ಶಾಸ್ತ್ರನ ಮನೇಲೇ ಮುಗಿಸ್ಕೊಂಡು ಬಂದಿದ್ರು. ಬಳೆ ಶಾಸ್ತ್ರ ಅಷ್ಟರಲ್ಲಿ ಹೋಗೋಣ ಅಂತ ನಾವು ಅಂದ್ಕೊಂಡ್ವಿ. ಅಷ್ಟರಲ್ಲಿ ನಮ್ಮ ಅತ್ತೆ ಮನೆಯಲ್ಲೇ ಲೇಟ್ ಆಗಿಬಿಡ್ತು. ಹಾಗಾಗಿ ಬಳೆ ನಾನು ಅಲ್ಲೇ ತೊಡ್ಸ್ಕೊಳ್ಳೋಣ ಅಂತ ಬಳೆ ಕೂಡ ತೊಗೊಂಡೋಗಿರಲಿಲ್ಲ. ಒಂದೇ ಒಂದು ಜೊತೆ ತೊಗೊಂಡೋಗಿದ್ದೆ. ಸೊ ಅದೇ ಬಳೆಲಿ 2 ರಿಸೆಪ್ಷನ್ಗೂ ಅದೇ, ಧಾರೆಗೂ ಹೋದೆ. ಇನ್ನೇನು ಬಳೆ ಎಲ್ಲಿ ತೊಗೊಳಕ್ಕೆ ಹೋಗಲಿ ಗೈಸ್. ಇವಾಗ ಸದ್ಯಕ್ಕೆ ಅವ್ನ ಗಾಜಿನ ಬಳೆ ಬೇಡ, ನಾನು ಎತ್ಕೋಬೇಕಾದ್ರೆ ಅವ್ನಿಗೆ ಏನಾದರೂ ಪೆಟ್ಕಿಟ್ ಆಗ್ಬಿಡುತ್ತೆ ಅಂತ ಒಂದೇ ಒಂದು ಉದ್ದೇಶಕ್ಕೆ ನಾನು ಮೆಟಲ್ ಬಳೆನ ಹಾಕ್ಕೊಂಡಿದ್ದಿದ್ದು. ಸೊ ಅದನ್ನೇ ಹಾಕ್ಕೊಂಡು ಮೇಂಟೈನ್ ಮಾಡಿದೆ. ಬಳೆ ಶಾಸ್ತ್ರ ಅಷ್ಟು ಹೋಗೋಣ, ತೊಗೊಳೋದು ಬೇಡ, ಒಂದು ಡಜನ್ ತೊಡ್ಸ್ಕೊಳ್ಳೋಣ ಸಿಂಪಲಾಗಿ ಅಂತ ಅಂದ್ಕೊಂಡೆ. ಬಟ್ ಹೋಗೋಕ್ಕಾಗಲಿಲ್ಲ. ಮಾಡ್ಕೊಂಡು ಕರ್ಕೊಂಡ್ಬಿಟ್ಟಿದ್ರು. ಕಂಕಣ ಎಲ್ಲ ಕಟ್ಟಾದಮೇಲೆ ಒಂದು ಹಳದಿ ಬಟ್ಟೆಲಿ ಕ್ಲೋಸ್ ಮಾಡ್ತಾರೆ. ಅದನ್ನು ಹುಡುಗಂಗೆ ಕಟ್ಬಿಟ್ಟಿದ್ರು ಆ್ಯಕ್ಚುಲಿ. ಮೊದಲು ಹುಡುಗಿ ಕಟ್ಬಿಟ್ಟು ಆಮೇಲೆ ಹುಡುಗರು ಕಟ್ತಾಯಿದ್ರಂತೆ. ಹುಡುಗಂದು ವೀಡಿಯೋ ಮಾಡ್ಕೊಂಡು ಬಂದಿಲ್ಲ ಹರೀಶ. ಸೊ ಕಂಕಣ ಎಲ್ಲ ಕಟ್ಟಾದಮೇಲೆ ಯಾರ್ಯಾರು ಮನೇಲಿ ಜನ ಏನಿರ್ತಾರೆ ಅವರು ತಲೆ ಮೇಲೆ ಅಕ್ಷತೆ ಕಾಳಾಕ್ತಾರೆ ಹುಡುಗಿಗೆ. ಎಲ್ಲ ಒಳ್ಳೆಯದಾಗಲಿ, ಹೋಗಿದ್ದು ಮನೇಲಿ ಒಳ್ಳೆಯದಾಗಲಿ, ಎಲ್ಲ ಅಭಿವೃದ್ಧಿ ಆಗಲಿ ಅಂತ ಹೇಳ್ಬಿಟ್ಟು ಕಟ್ತಾರೆ. ಸೊ ಎಲ್ಲರೂ ನೋಡ್ತಾ ಇದ್ದಾರೆ, ನೀವು ನೋಡ್ತಾ ಇರ್ಬೋದು. ನಾನು ಇವಾಗಲೇ ನೋಡ್ತಾ ಇರೋದು ವೀಡಿಯೋನ. ಹಿಂಗೆಲ್ಲ ಕಟ್ಟಿದ್ರೆ ನನ್ನ ಮದುವೆಲ್ಲೂ ಅಂತ ಕ್ಲಾರಿಟಿ ತೊಗೊತಾ ಇದ್ದೀನಿ ನಾನು ನೋಡ್ಕೊಂಡು. ಸೊ ಆ್ಯಕ್ಚುಲಿ ನನ್ನ ಮದುವೆಲಿ ಈ ಮಾಮ ಕಂಕಣ ಕಟ್ಟಿರಲಿಲ್ಲ. ನಮ್ಮಮ್ಮ ಇದ್ದಾರಲ್ವ, ಅವ್ರ ಅಣ್ಣ ಕಂಕಣ ಕಟ್ಟಿದ್ದಿದ್ದು. ನಮ್ಮ ಅಮ್ಮಂಗೆ 2 ಅಣ್ಣಂದಿರಿದ್ದಾರೆ. ಸೊ ಅವರು ಕಟ್ಟಿದ್ದಿದ್ದು. ಅವ್ರು ತಂದಿದ್ದ ಸೀರೆ ಉಟ್ಕೋಬೇಕಿತ್ತು. ನನಗೆ ಧಾರೆ ಸೀರೆ, ನಮ್ಮ ಕಡೆ ವೈಟ್ ಸೀರೆ ಉಟ್ಕೊತಾರೆ. ಹಾಗಾಗಿ ಅವ್ರು ತಂದಿದ್ದ ಸೀರೆನ ನಾನು ತಲೆ ಮೇಲೆ ಹಾಕ್ಕೊಂಡು ಧಾರೆಗೆ ಹೋದೆ. ಸೊ ಹುಡುಗಿ ಕಂಕಣ ಕಟ್ಟಿ ಅವ್ರಿಗೆ ಊಟಕ್ಕೆ ಕಳಿಸೋಷ್ಟರಲ್ಲಿ ಪಾಪ 11:30 ಆಗಿತ್ತು ಗೈಸ್. ಪಾಪ ಅವ್ರಿಗೆ ಊಟ ತಿಂದಿಲ್ಲ, ಏನಿಲ್ಲ, ಒಂದೇ ಒಂದು ತುತ್ತು ತಿನ್ಕೊಂಡು ಇಬ್ಬರೂ ಬಂದರು. ಪಾಪ ಊಟ ಸರಿಯಾಗಿ ಮಾಡಲೇ ಇಲ್ಲ ಅವರು. ಬೆಳಗ್ಗೆನೂ ಅಷ್ಟೇ, ರಾತ್ರಿನೂ ಅಷ್ಟೇ ಸರಿಯಾಗಿ ಮಾಡೇ ಇಲ್ಲ ಊಟ ಅವರು. ಪಾಪ ಮಾಡಿಸಿರೋದು ಏನಕ್ಕೆ, ಅವ್ರ ಮದುವೆಲಿ ಅವರೇ ಊಟ ಮಾಡಲಿಲ್ಲ ಅಂತಂದರೆ ಹೆಂಗೆ. ನಮ್ಮ ಮದುವೆಲೂ ಕೂಡ ಲಾಸ್ಟಲ್ಲಿ ಹೋಗಿದ್ವಲ್ಲ, ನಮಗೇನೂ ಮಿಕ್ಕೇ ಇರಲಿಲ್ಲ.
ಸೊ ನೀವು ಆವಾಗಲೇ ಹೇಳ್ದಂಗೆ ಎಲ್ಲ ಕಂಕಣ ಎಲ್ಲ ಕಟ್ಟಾದಮೇಲೆ ಅವಳ ತಲೆ ಮೇಲೆ ಆಶೀರ್ವಾದ ಅಕ್ಕಿ ಹಾಕ್ಬಿಟ್ಟು ಆಶೀರ್ವಾದ ಮಾಡ್ತಾಯಿದ್ದಾರೆ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಲಾಗು ಇನ್ನೊಂದು ಧಾರೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಪ್ಲೀಸ್ ಅದನ್ನು ವಾಚ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಈ ವಿಡಿಯೋ ನೋಡಿ ನಿಮ್ಮದೇನೋ ನೆನಪಾಗಿದ್ರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇನ್ನು ಮುಂದೆ ನಾನು ನನ್ನ ಕೆಪಾಸಿಟಿಗೂ ಮೀರಿ ನನಗೆ ಎಷ್ಟು ಬೆಸ್ಟ್ ಕೊಡೋಕ್ಕೆ ಸಾಧ್ಯನೋ ವೀಡಿಯೋಸ್ನ ಅಷ್ಟು ನಾನು ಬೆಸ್ಟ್ನ ಕೊಡ್ತೀನಿ ನಿಮಗೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಸ್ನ ನೋಡ್ತಾ ಇದ್ದೀರಾ, ನನಗೆ ಗೊತ್ತಾಗ್ತಾ ಇದೆ ಎಷ್ಟು ಜನ ನೋಡ್ತಾ ಇದ್ದೀರಾ, ಎಷ್ಟು ಸ್ಕಿಪ್ ಆಗ್ತಾಯಿದೆ, ಯಾವ ಮೂಮೆಂಟಾಗಿ ಸ್ಕಿಪ್ ಮಾಡ್ತಾ ಇದ್ದೀರಾ ಎಲ್ಲ ಗೊತ್ತಾಗ್ತಾ ಇದೆ. ಬಟ್ ಸಬ್ಸ್ಕ್ರೈಬರ್ ಮಾತ್ರ ಆಗ್ತಾಯಿಲ್ಲ. ಸೊ ಪ್ಲೀಸ್ ವಿಡಿಯೋ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ನನಗೂ ಖುಷಿ ಆಗುತ್ತೆ ವೀಡಿಯೋಸ್ ಮಾಡೋದಕ್ಕೆ ಇನ್ನು ಮುಂದೆ. ಸೊ ಇಲ್ಲಿ ಅವ್ರು ನಮ್ಮ ಅಣ್ಣನ ಹೆಂಡ್ತಿ ಅವರು. ಸೊ ಐ ಹೋಪ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.